ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಹಾಗೂ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದರು. ಅಜ್ಜಗೊಂಡನಹಳ್ಳಿ ಗ್ರಾಮದಿಂದ ಬೆಳ್ಳೆಕೆರೆ ಗ್ರಾಮದ ಮುಖ್ಯ ರಸ್ತೆಯನ್ನು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಸಮೇತನಹಳ್ಳಿ ಗ್ರಾಮದಿಂದ ನಾಗನಾಯಕನಕೋಟೆ ರಾಮಸ್ವಾಮಿ ಪಾಳ್ಯ ಮಾರ್ಗವಾಗಿ ದಾಮೋದರ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮರು ಡಾಂಬರೀಕರಣ ಮಾಡಿ ಮೇಲ್ದರ್ಜೆಗೆ ಏರಿಸಲು ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ರಾಮಸ್ವಾಮಿ ಪಾಳ್ಯ ಹಾಗೂ ದಾಮೋದರ ನಗರದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅಡಿ 1.5 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. तदेव ताराबलं चन्द्रबलं तदेव विद्याबलं दैवबलं तदेव गौरीपदं लक्ष्मीपदं कविं कवीनामुपमष्टवस्तमं ज्येष्ठराजं मनय शृण्वनुं दिविसिदसा भूमातदेवताभ्यो नमः पूजमातदेवताभ्यो नमः प्रार्थनां समर्पयामि. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ತಾಲೂಕಿನ ಪ್ರತಿಯೊಂದು ಗ್ರಾಮಗಳಿಗೂ ಮೂಲಸೌಕರ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಇಂದು ಅನುಗೊಂಡನಹಳ್ಳಿ ಹೋಬಳಿಯ ಹಲವು ಗ್ರಾಮಗಳಲ್ಲಿ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಇನ್ನು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕೆಸುವನಹಳ್ಳಿ ಗ್ರಾಮದಲ್ಲಿ ಎತ್ತಿನಹೊಳೆ ಯೋಜನೆಯ ಪರೀಕ್ಷಾರ್ಥ ನೀರು ಹರಿಸುವ ಕಾರ್ಯಾಚರಣೆಯನ್ನ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಜೊತೆ ಪರಿಶೀಲಿಸಲಾಗಿದೆ. ಈ ಯೋಜನೆ ಬಹುತೇಕ ಪೂರ್ಣಗೊಂಡಿದ್ದು, ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನವರೆಗೆ ಎತ್ತಿನಹೊಳೆ ಯೋಜನೆ ನೀರು ಹರಿಯುತ್ತಿದ್ದು, ಇನ್ನು 1 ವರ್ಷದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗಕ್ಕೂ ನೀರು ಹರಿಸುವ ಕಾರ್ಯ ಮಾಡಲಾಗುವುದು. ಹೊಸಕೋಟೆ ತಾಲೂಕಿನ ವಟಹಳ್ಳಿ ಗ್ರಾಮದ ಬಳಿ 1 ಟಿಎಂಸಿ ಎತ್ತಿನಹೊಳೆ ನೀರು ಶೇಖರಣೆ ಮಾಡಿ ತಾಲೂಕಿನ ಕೆರೆಗಳಿಗೆ ಹರಿಸಲಾಗುವುದು ಎಂದು ತಿಳಿಸಿದರು. ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಅನಗೊಂಡಹಳ್ಳಿ ಹೋಬಳಿಯ ಮುತ್ಸಂದ್ರ ಮತ್ತು ಸಮೇತನಹಳ್ಳಿ ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 2 ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಸೇರಿಕೊಂಡು ಒಂದು 9 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀನಿ. ವಿಶೇಷವಾಗಿ ಅಜ್ಜಗೊಂಡಹಳ್ಳಿಯಿಂದ ಹಿಡಿದು ಬೆಳಕೆರೆ ಕ್ರಾಸ್ವರೆಗೂ PWD ರಸ್ತೆ ಏನಿತ್ತು ಅದನ್ನ ಮೇಲ್ದರ್ಜೆಗೆ ಏರಿಸಿ 3.25 ಮೀಟರ್ ಅಗಲ ಇದ್ದಂಥ ರೋಡ್ನ ಇವತ್ತು 5.5 ಮೀಟರ್ ಅಗಲ ಮಾಡಿ ಅದಕ್ಕೆ ಸುಮಾರು ಒಂದು 5 ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡೋಂಥ ಕಾಮಗಾರಿ. ಅದೇ ರೀತಿಯಲ್ಲಿ ಸಮೇತನಹಳ್ಳಿಯಿಂದ ನಾಗನಾಯಕನಕೋಟೆ ರಾಮಸ್ವಾಮಿಪಾಳ್ಯ ದಾಮೋದರ ನಗರದವರೆಗೂ ಸಂಪರ್ಕ ರಸ್ತೆ ಏನಿತ್ತು ಆ ಸಂಪರ್ಕ ರಸ್ತೆಯನ್ನು ಕೂಡ ಇವತ್ತು ಮರು ಡಾಂಬರೀಕರಣ ಮಾಡಿ ಸುಮಾರು ಒಂದು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು 2.25 ಕಿಲೋಮೀಟರ್ಗಳ ಒಂದು ಅಭಿವೃದ್ಧಿ ಕಾಮಗಾರಿ. ರಾಮಸ್ವಾಮಿಪಾಳ್ಯ ಮತ್ತು ನಾಗನಾಯಕನಕೋಟೆ ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಸುಮಾರು ಒಂದು 1.5 ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳು, ಓವರ್ ಹೆಡ್ ಟ್ಯಾಂಕು, ಮನೆ ನಲ್ಲಿ ಸಂಪರ್ಕ, ಈ ಒಂದು ಸೌಲಭ್ಯದಲ್ಲಿ ಇವತ್ತು ತಿರುಮಶೆಟ್ಟಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ CC ರಸ್ತೆ ಮತ್ತು ಚರಂಡಿ ಕಾಮಗಾರಿ, ಇವೆಲ್ಲವೂ ಕೂಡ ಒಟ್ಟಾರೆ ಸೇರಿದ್ರೆ ಸುಮಾರೊಂದು 8.5-9 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆಯನ್ನು ಈ ಒಂದು ಭಾಗಗಳಲ್ಲಿ ನಾವು ನೀಡಿದ್ದೀವಿ. 3-4 ದಿನದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಜೊತೆಗೆ ಎತ್ತಿನೊಳೆ ಯೋಜನೆಯ ವೀಕ್ಷಣೆಗೆ ನಾವು ಕೂಡ ಸಕಲೇಶಪುರಕ್ಕೆ ಹೋಗಿದ್ವಿ. ಸಕಲೇಶಪುರದಲ್ಲಿರ್ತಕ್ಕಂಥ 8 ಹಳ್ಳಗಳಿಂದ ಎತ್ತಾ ಇರ್ತಕ್ಕಂಥ ನೀರುಗಳ ಪಂಪ್ಗಳ ಒಂದು ಟ್ರಯಲ್ ರನ್ನ ಮೊನ್ನೆ ಅವ್ರು ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟು ಸುಮಾರು 4 ಹಳ್ಳಗಳಿಂದ ನೀರಿನ ಡೆಲಿವರಿ ಪಾಯಿಂಟ್ಗೆ ಅವರು ಎತ್ತಿ ಅಲ್ಲಿಂದ ನೀರನ್ನ ಹರಿಸಂಥ ಕೆಲಸಕ್ಕೆ ಟ್ರಯಲ್ ರನ್ನ ಮಾಡಿದ್ವಿ. ಇವಾಗ 8 ಕಡೆಗಳಲ್ಲಿ ಕೂಡ ಪಂಪ್ ಆನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಕೊಡೋಂಥದ್ದಕ್ಕೆ ಬರವಾರದಲ್ಲಿ ಮಾಡೋಂಥದ್ದನ್ನು ಇವತ್ತು ನಿಗದಿಪಡಿಸಿದ್ದಾರೆ. ಇವತ್ತು ನೀರನ್ನ ಹರಿಸ್ತಕ್ಕಂಥದ್ದು ಕೆಲಸ ಪ್ರಾರಂಭ ಆಗಿದೆ ಹಳ್ಳಗಳಲ್ಲಿ. ಈಗ ಗೌರಿಬಿದನೂರವರೆಗೂ ನೀರು ಹರ್ಕೊಂಡು ಬಂದಿದೆ. ನಮ್ಮ ಭಾಗಗಳಿಗೆ ನೀರು ತರೋದಕ್ಕೋಸ್ಕರ ಇನ್ನೂ 1 ವರ್ಷ ಆಗ್ಬೋದು. ಅದರ ನಂತರ ಇವಾಗ ನಮಗೇನು ಹೊಸಕೋಟೆ ತಾಲೂಕಲ್ಲಿ ವಡ್ಡಳ್ಳಿ ಗ್ರಾಮದ ಹತ್ರ ಬಲ್ಕ್ ವಾಟರ್ ಡೆಲಿವರಿ ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ನಮಗೆ 1 TMCFT ಏನು ಹೊಸಕೋಟೆ ತಾಲೂಕಿಗೆ ಬರಬೇಕು ಆ ನೀರಿನಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಬೇರೆ ಬೇರೆ ಕೆರೆಗಳಿಗೆ ಹರಿಸಿ ಕೆರೆಗಳಲ್ಲಿ ನೀರನ್ನ ಅಲ್ಲಿ ನಾವು ಶೇಖರಣೆ ಮಾಡಿ ಅಲ್ಲಿಂದ ವಿವಿಧ ಗ್ರಾಮಗಳಿಗೆ ನೀರನ್ನ ಕುಡಿಯೋದಕ್ಕೋಸ್ಕರ ಹಂಚೋದಕ್ಕೋಸ್ಕರ ಮಲ್ಟಿ ವಿಲೇಜ್ ಸ್ಕೀಮ್ಗಳನ್ನ ರೂಪಿಸ್ಕೋಬೇಕಾಗಿದೆ. ಇವೆಲ್ಲವೂ ಕೂಡ 2027ನೇ ವರ್ಷದ ಒಳಗಡೆ ಈ ಎಲ್ಲ ಕಾಮಗಾರಿಗಳನ್ನ ಮುಗಿಸ್ಕೊಟ್ಟು ಇಲ್ಲಿರ್ತಕ್ಕಂಥ ಜನಕ್ಕೆ ಒಳ್ಳೆಯ ಅಂತರ್ಜಲ, ಒಳ್ಳೆಯ ಕುಡಿಯೋ ನೀರಿನ ಸೌಲಭ್ಯನ ನಮ್ಮ ಸರ್ಕಾರ ಮಾಡ್ಕೊಳ್ತಾ ಇರ್ತದೆ. ಕಳೆದ 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ಯೋಜನೆಗೆ ಜೀವ ಕೊಟ್ಟು ಅದಕ್ಕೆ ಚೇತನ ಕೊಟ್ಟು ಅದಕ್ಕೆ ಇವತ್ತು ಒಂದು ಕಾರ್ಯಕ್ರಮನ ಚಾಲನೆ ತರಂಥ ರೀತಿಗೆ ತಂದಿರತಕ್ಕಂಥ ನಾವು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ನೀರಾವರಿ ಸಚಿವರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಬುಲ್ ನಿರ್ದೇಶಕ KMM ಮಂಜುನಾಥ್, ಹೊಸಕೋಟೆ ಯೋಜನಾ ಪ್ರಾಧಿಕಾರ ಸದಸ್ಯ
ಕೊರಳೂರು ಸುರೇಶ್, ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು, ಗುತ್ತಿಗೆದಾರ ನಾಗನಾಯಕನಕೋಟೆ ಬ್ಯಾಟೇಗೌಡ, ಮುಖಂಡರಾದ ಬೋಧನಹೊಸಹಳ್ಳಿ ಪ್ರಕಾಶ್, ಮಲ್ಲಸಂದ್ರ ಶೇಷಪ್ಪ, ಸಮೇತನಹಳ್ಳಿ ಸೊಣ್ಣಪ್ಪ, ಮುತ್ಕೂರು ಸಂತೋಷ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು.